ಮ್ಯಾಮ್, ಎಕ್ಸೆಲ್ನಲ್ಲಿ ಶಾರ್ಟ್ಕಟ್ ಕೀಸ್ನ ಮೂಲಕ ಶೀಟ್ನ ಇನ್ಸರ್ಟ್ ಮತ್ತು ರಿಬ್ಬನ್ಸ್ನ ಹೈಡ್ ಮತ್ತು ಅನ್ಹೈಡ್ ಮಾಡೋದು ಹೇಗೆ? ನೋಡಿ, ಇವಾಗ ನಾನು ಇಲ್ಲಿ ಎಕ್ಸೆಲ್ ಅನ್ನೋ ಸಾಫ್ಟ್ವೇರ್ನ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಎಕ್ಸೆಲನ್ನು ಓಪನ್ ಮಾಡಿಕೊಂಡು ನಾನು ನಿಮಗೆ ಮೊದಲನೇದಾಗಿ ಏನು ಹೇಳ್ಕೊಡ್ತೀನಿ ಅಂದರೆ, ನೀವು ಒಂದು ರಿಬ್ಬನ್ಸನ್ನು ಹೈಡ್ ಮತ್ತು ಅನ್ಹೈಡ್ ಮಾಡೋದು ಹೇಗೆ. ರಿಬ್ಬನ್ಸ್ ಅಂದರೆ ಇದು. ಸೊ ಇದನ್ನು ಹೇಗೆ ಹೈಡ್ ಮಾಡಬೇಕು, ಅನ್ಹೈಡ್ ಮಾಡಬೇಕು ಅಂತ ನೀವು ಫಸ್ಟ್ ಕೀಬೋರ್ಡ್ನಲ್ಲಿ ಕಂಟ್ರೋಲ್ ಹಿಡಿದು F1 ಕೀಯನ್ನು ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಹೈಡ್ ಆಯಿತು. ಸೊ ಅದೇ ಕೀಯನ್ನು ಪ್ರೆಸ್ ಮಾಡೋದ್ರ ಮೂಲಕ ನಿಮಗೆ ಶೋ ಕೂಡ ಆಗುತ್ತೆ. ಹೈಡು, ಶೋ, ಅದೇ ಕೀಯನ್ನು ನೀವು ಬಳಸಬೇಕು. ಸೊ ಅದೇ ರೀತಿಯಾಗಿ ನೀವು ಶೀಟನ್ನು ಇನ್ಸರ್ಟ್ ಮಾಡ್ಕೊಳ್ಳೋದ್ರ ಬಗ್ಗೆ ಕೇಳಿದ್ರಿ. ಸೊ ಈಗ ನನಗೆ ಇಲ್ಲಿ ಮೌಸಲ್ಲಿ ಇಟ್ಕೊಂಡು ಇಲ್ಲೆಲ್ಲ ಕ್ಲಿಕ್ ಮಾಡೋದು ಲೇಟ್ ಆಗುತ್ತೆ ಅಂತ ಇದ್ದರೆ, ಶಿಫ್ಟ್ ಇಟ್ಕೊಂಡು ನೀವು F11 ಕೀ ಇದೆ ಕೀಬೋರ್ಡಲ್ಲಿ, ಅದನ್ನು ಪ್ರೆಸ್ ಮಾಡಿದರೆ ಆಯಿತು. ನೋಡಿ, ಶೀಟ್ ಇನ್ಸರ್ಟ್ ಆಗ್ತಾ ಇದೆ. ನೋಡಿ, 8 ಶೀಟ್ ಆಟೋಮೆಟಿಕ್ ಬಂತು. ಸೊ ಈ ರೀತಿಯಾಗಿ ಶೀಟನ್ನು ತೊಗೋಬೋದು. ಅದೇ ರೀತಿಯಾಗಿ ನೀವು ಈ ಶೀಟನ್ನು ಮಿನಿಮೈಸ್ ಮಾಡಬೇಕು ಅಂತ ಇದ್ದರೆ ಕಂಟ್ರೋಲ್ F5 ಪ್ರೆಸ್ ಮಾಡಿ. ಸೊ ಶೀಟ್ ಅನ್ನೋದು ಚಿಕ್ಕದಾಗುತ್ತೆ ನಿಮಗೆ. ಸೊ ಇದೇ ರೀತಿಯಾಗಿ ನೀವೀಗ ಈ ಒಂದು ಏನು ಶೀಟ್ ಇದೆಯಲ್ಲ ಇದನ್ನು ಕ್ಲೋಸ್ ಮಾಡಬೇಕು ಅಂತ ಸಂದರ್ಭದಲ್ಲಿ ಕಂಟ್ರೋಲ್ F4 ಯೂಸ್ ಮಾಡಿ. ಸೊ ನೀವೇನಾದರೂ ಡಾಟಾ ಮಾಡಿದರೆ ಸೇವ್ ಆಗಬೇಕಂತ ಕೇಳುತ್ತೆ. ಸೇವ್ ಆಗಬೇಕಂದ್ರೆ ಸೇವ್ ಅಂತ ಕೊಡಿ. ಇಲ್ಲಾಂದರೆ ಎರೋ ಕೀ ಮೂಲಕ ಬಂದು ಎಂಟರ್ ಬಟನನ್ನು ಪ್ರೆಸ್ ಮಾಡಿದರೆ ಶೀಟ್ ಅನ್ನೋದು ಕ್ಲೋಸ್ ಆಗುತ್ತೆ. ಸೊ ನಿಮಗೆ ಕೇಳಿದ ಮಾಹಿತಿ ಸಿಕ್ಕಿದೆ? ಎಸ್ ಮ್ಯಾಮ್, ಫುಲ್ ಇನ್ಫಾರ್ಮೇಷನ್ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವೆಲ್ಕಮ್.